ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಘವೇಂದ್ರ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಪ್ರಸ್ತುತ ಕರ್ನಾಟಕ ಸರ್ಕಾರವು ನಡೆಸುತ್ತಿರುವಂಥ HSTR, GPSTR, PSTR ಮತ್ತು ಕ್ರೈಸ್ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಅದಕ್ಕೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಆರೋಗ್ಯ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ. 37ನೇ ಪ್ರಶ್ನೆ, ಸಿ ಜೀವಸತ್ವದ ವೈಜ್ಞಾನಿಕ ಹೆಸರು. ಆಪ್ಷನ್ 1 ಲ್ಯಾಕ್ಟಿಕ್ ಆಸಿಡ್, ಆಪ್ಷನ್ 2 ಅಸಿಡಿಟಿ, ಆಪ್ಷನ್ 3 ಅಸ್ಪೆರಿಕ್, ಆಪ್ಷನ್ 4 ಆಲ್ಕಲಿ. ಸರಿಯಾದ ಉತ್ತರ ಆಪ್ಷನ್ 3 ಅಸ್ಪೆರಿಕ್ ಆಮ್ಲ. 38ನೇ ಪ್ರಶ್ನೆ, ಆಹಾರದಲ್ಲಿರುವ ಹಲವು ವಸ್ತುಗಳು ರಾಸಾಯನಿಕ ಇಲೆಯಿಂದ ಎಷ್ಟು ಮುಖ್ಯ ಘಟಕಗಳಾಗಿ ವಿಭಾಗಿಸಲಾಗುತ್ತದೆ? ಆಪ್ಷನ್ 1 5, ಆಪ್ಷನ್ 2 4, ಆಪ್ಷನ್ 3 6, ಆಪ್ಷನ್ 4 7. ಸರಿಯಾದ ಉತ್ತರ ಆಪ್ಷನ್ 4 7. 39ನೇ ಪ್ರಶ್ನೆ, ಎಲುಬು ಮತ್ತು ಹಲ್ಲುಗಳು ಬಲಿಷ್ಠವಾಗಿರಲು ಈ ಜೀವಸತ್ವ ಅತಿ ಅವಶ್ಯಕ. ಆಪ್ಷನ್ 1 ಜೀವಸತ್ವ ಸಿ, ಆಪ್ಷನ್ 2 ಜೀವಸತ್ವ ಬಿ, ಆಪ್ಷನ್ 3 ಜೀವಸತ್ವ ಡಿ, ಆಪ್ಷನ್ 4 ಜೀವಸತ್ವ ಎ. ಸರಿಯಾದ ಉತ್ತರ ಆಪ್ಷನ್ 3 ಜೀವಸತ್ವ ಡಿ. ಜೀವಸತ್ವ ಡಿ ಸೂರ್ಯನ ಬೆಳಕಿನಿಂದ ಸಿಗುತ್ತದೆ. ಬೆಳಗಿನ ಕಿರಣಗಳು ಮತ್ತು ಸಂಜೆಯ ಕಿರಣಗಳಿಂದ ಜೀವಸತ್ವ ಡಿ ಸಿಗುತ್ತದೆ. 40ನೇ ಪ್ರಶ್ನೆ, ಮಾನವನ ದೇಹದ ಕ್ರಮಬದ್ಧವಾದ ಬೆಳವಣಿಗೆ ಮತ್ತು ಸಂವರ್ಧನೆಗಳಿಗೆ ಜೀವಾಳವಾಗಿರುವುದು ಎಂದು ಹೇಳಬಹುದು? ಆಪ್ಷನ್ 1 ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ 2 ನಾರಿನ ಪದಾರ್ಥಗಳು, ಆಪ್ಷನ್ 3 ಜೀವಸತ್ವಗಳು, ಆಪ್ಷನ್ 4 ಪ್ರೋಟೀನ್. ಸರಿಯಾದ ಉತ್ತರ ಆಪ್ಷನ್ 3 ಜೀವಸತ್ವಗಳು. 41ನೇ ಪ್ರಶ್ನೆ, ಕೆಳಗಿನ ಮಂಡಿಸಿರುವ ವಿಟಮಿನ್ ಸೂರ್ಯನ ಬೆಳಕಿನ ವಿಟಮಿನ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ವಿಟಮಿನ್, ಆಪ್ಷನ್ ಬಿ ವಿಟಮಿನ್, ಆಪ್ಷನ್ 3 ಸಿ ವಿಟಮಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್. 42ನೇ ಪ್ರಶ್ನೆ, ಸಾರ್ವತ್ರಿಕ ದ್ರಾವಕ ಎಂದರೆ? ಆಪ್ಷನ್ 1 ನೀರು, ಆಪ್ಷನ್ 2 ರಸ, ಆಪ್ಷನ್ 3 ಸೋಡಿಯಂ, ಆಪ್ಷನ್ 4 ರಕ್ತ. ಸರಿಯಾದ ಉತ್ತರ ಆಪ್ಷನ್ 1 ನೀರು. 43ನೇ ಪ್ರಶ್ನೆ, ಶರೀರದಲ್ಲಿರುವ ನೀರು ಬೆವರಿನ ಮೂಲಕ ಹೊರಹೋಗುವ ml ಎಷ್ಟಿರುತ್ತದೆ? ಆಪ್ಷನ್ 1 1500 ml, ಆಪ್ಷನ್ 2 500 ml, ಆಪ್ಷನ್ 3 400 ml, ಆಪ್ಷನ್ 4 900 ml. ಸರಿಯಾದ ಉತ್ತರ ಆಪ್ಷನ್ 4 900 ml. ಶರೀರದಲ್ಲಿರುವ ನೀರು ಬೆವರಿನ ಮೂಲಕ ಹಾದು ಹೋಗುವಂತಹ ನೀರಿನ ಪ್ರಮಾಣ 900 ml. 44ನೇ ಪ್ರಶ್ನೆ, ಜೀರ್ಣಾಂಗ ವ್ಯವಸ್ಥೆ ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸಬೇಕಾದರೆ ಇದು ಅತ್ಯವಶ್ಯಕ? ಆಪ್ಷನ್ 1 ಜೀವಸತ್ವಗಳು, ಆಪ್ಷನ್ 2 ನಾರು ಪದಾರ್ಥಗಳು, ಆಪ್ಷನ್ 3 ಪ್ರೋಟೀನ್ಗಳು, ಆಪ್ಷನ್ 4 ಸಕ್ಕರೆ ಪಿಷ್ಟಗಳು. ಸರಿಯಾದ ಉತ್ತರ ಆಪ್ಷನ್ 2 ನಾರು ಪದಾರ್ಥಗಳು. 45ನೇ ಪ್ರಶ್ನೆ, ಇದರ ಕೊರತೆಯಿಂದ ಶಿಶುಗಳಲ್ಲಿ ಮತ್ತು ಮಕ್ಕಳಲ್ಲಿ ರಿಕೆಟ್ಸ್ ರೋಗ ಉಂಟಾಗುವುದು? ಆಪ್ಷನ್ 1 ಜೀವಸತ್ವ ಬಿ, ಆಪ್ಷನ್ 2 ಜೀವಸತ್ವ ಸಿ, ಆಪ್ಷನ್ 3 ಜೀವಸತ್ವ ಡಿ, ಆಪ್ಷನ್ 4 ಜೀವಸತ್ವ ಬಿ12. ಸರಿಯಾದ ಉತ್ತರ ಆಪ್ಷನ್ 3 ಜೀವಸತ್ವ ಡಿ. 46ನೇ ಪ್ರಶ್ನೆ, ಇದರ ಕೊರತೆಯಿಂದ ವಯಸ್ಕರಲ್ಲಿ ಆಸ್ಮಯೋಮಾಲ್ಸಿಯಾ ಎಂಬ ಕಾಯಿಲೆ ಬರುವುದು? ಆಪ್ಷನ್ 1 ಜೀವಸತ್ವ ಕೆ, ಆಪ್ಷನ್ 2 ಜೀವಸತ್ವ ಡಿ, ಆಪ್ಷನ್ 3 ಜೀವಸತ್ವ ಇ, ಆಪ್ಷನ್ 4 ಜೀವಸತ್ವ ಸಿ. ಸರಿಯಾದ ಉತ್ತರ ಆಪ್ಷನ್ 2 ಜೀವಸತ್ವ ಡಿ. ಆಸ್ಮಿಯೋಮೆಲಿಸಿಯಾ ಎಂಬಂತಹ ಕಾಯಿಲೆ ಜೀವಸತ್ವ ಡಿ ಇಂದ ಬರುತ್ತದೆ. 47ನೇ ಪ್ರಶ್ನೆ, ಷಡತ್ವ ಪ್ರತಿರೋಧಕ ಆಂಟಿಸೈಲೆಂಟ್ಲಿ ಜೀವಸತ್ವ ಇದು ಎಂದು ಇದನ್ನು ಕರೆಯಲಾಗುತ್ತದೆ? ಆಪ್ಷನ್ 1 ಡಿ ಜೀವಸತ್ವ, ಆಪ್ಷನ್ 2 ಕೆ ಜೀವಸತ್ವ, ಆಪ್ಷನ್ 3 ಇ ಜೀವಸತ್ವ, ಆಪ್ಷನ್ 4 ಬಿ ಜೀವಸತ್ವ. ಸರಿಯಾದ ಉತ್ತರ ಆಪ್ಷನ್ 3 ಇ ಜೀವಸತ್ವ. 48ನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟುವಿಕೆ ಕ್ರಿಯೆ ನಿಧಾನವಾಗುವುದು ಈ ನ್ಯೂನತೆಯಿಂದ? ಆಪ್ಷನ್ 1 ಡಿ ವಿಟಮಿನ್, ಆಪ್ಷನ್ 2 ಸಿ ವಿಟಮಿನ್, ಆಪ್ಷನ್ 3 ಬಿ ವಿಟಮಿನ್, ಆಪ್ಷನ್ 4 ಕೆ ವಿಟಮಿನ್. ಸರಿಯಾದ ಉತ್ತರ ಆಪ್ಷನ್ 4 ಕೆ ವಿಟಮಿನ್. ರಕ್ತ ಹೆಪ್ಪುಗಟ್ಟುವಿಕೆ ಕ್ರಿಯೆ ನಿಧಾನವಾಗುವುದನ್ನು ಈ ನ್ಯೂನತೆಯಿಂದ ತಡೆಯಬಹುದು. ಯಾವ ವಿಟಮಿನ್ ಅಂದರೆ ವಿಟಮಿನ್ ಕೆ. 49ನೇ ಪ್ರಶ್ನೆ, ನಮ್ಮ ಶರೀರದಲ್ಲಿರುವ ಖನಿಜಾಂಶಗಳ ಸಂಖ್ಯೆ? ಆಪ್ಷನ್ 1 24, ಆಪ್ಷನ್ 2 20, ಆಪ್ಷನ್ 3 38, ಆಪ್ಷನ್ 4 32. ಸರಿಯಾದ ಉತ್ತರ ಆಪ್ಷನ್ 1 24. 50ನೇ ಪ್ರಶ್ನೆ,
ಎಲುಬು ಮೂಳೆಗಳು ತಮ್ಮ ಮೂಲ ಸ್ಥಿತಿಯಿಂದ ಬೇರೆ ಕಡೆಗೆ ಸರಿದಾಗ ಸಂದು ತಪ್ಪುವಿಕೆಯಾಗುವುದು. ಆಗ ಅತಿ ಮುಖ್ಯವಾಗಿ ನೀಡಬೇಕಾಗಿರುವುದು ಆಪ್ಷನ್ 1 ಪ್ರಥಮ ಚಿಕಿತ್ಸೆ ನೀಡಿದ ತಕ್ಷಣ ವೈದ್ಯರ ಮೇಲೆ ಕರೆದೊಯ್ಯಬೇಕು. ಆಪ್ಷನ್ 2 ಗಾಯವಾದ ಜಾಗವನ್ನು ದಾರದಿಂದ ಸುತ್ತಬೇಕು. ಆಪ್ಷನ್ 3 ಸಂದು ತಪ್ಪಿದ ಜಾಗದಲ್ಲಿ ಐಸ್ ಅಥವಾ ತಣ್ಣೀರು ಪಟ್ಟಿ ಹಾಕಬೇಕು. ಆಪ್ಷನ್ 4 ಗಾಯವಾದ ಜಾಗಕ್ಕೆ ನಿವಾರಕ ಮಾತ್ರೆ ನೀಡಬೇಕು. ಸರಿಯಾದ ಉತ್ತರ ಆಪ್ಷನ್ 3 ಸಂದು ತಪ್ಪಿದ ಜಾಗದಲ್ಲಿ ಐಸ್ ಅಥವಾ ತಣ್ಣೀರಿನ ಬಟ್ಟೆ ಹಾಕಬೇಕು. ಎಲುಬು ಅಥವಾ ಮೂಳೆಗಳು ತಮ್ಮ ಮೂಲ ಸ್ಥಿತಿಯಿಂದ ಬೇರೆ ಕಡೆಗೆ ಸರಿದಾಗ ಅಥವಾ ಸಂದು ಅಥವಾ ಕೀಲು ತಪ್ಪಿಸುವಿಕೆಯನ್ನು ಆಗ ಅತಿ ಮುಖ್ಯವಾಗಿ ನೀಡಬೇಕಾಗಿರುವಂತಹ ಚಿಕಿತ್ಸೆ ಸಂದು ತಪ್ಪಿದ ಜಾಗದಲ್ಲಿ ಐಸ್ ಅಥವಾ ತಣ್ಣೀರಿನ ಪಟ್ಟಿ ಹಾಕಬೇಕು. 51ನೇ ಪ್ರಶ್ನೆ, ಮೂಳೆ ಮುರಿತದಲ್ಲಿ ಎಷ್ಟು ಪ್ರಕಾರಗಳಲ್ಲಿ ವಿಂಗಡಿಸಬಹುದು ಅಥವಾ ಎಷ್ಟು ವಿಧಗಳಲ್ಲಿ ವಿಂಗಡಿಸಬಹುದು? ಆಪ್ಷನ್ 1 4 ವಿಧ, ಆಪ್ಷನ್ 2 5 ವಿಧ, ಆಪ್ಷನ್ 3 6 ವಿಧ, ಆಪ್ಷನ್ 4 8 ವಿಧ. ಸರಿಯಾದ ಉತ್ತರ ಆಪ್ಷನ್ 3 6 ವಿಧ. ನೆಕ್ಸ್ಟ್ 52ನೇ ಪ್ರಶ್ನೆ, ಗೊಬ್ಬರ ಇದು ಒಂದು ಬೆಳೆಗಳಿಗೆ ಹಾಕುವುದು. ಆಪ್ಷನ್ 3 ರಾಸಾಯನಿಕದಿಂದ ತಯಾರಿಸಿದ ವಸ್ತು, ಆಪ್ಷನ್ 2 ಸಾಂಕ್ರಾಮಿಕ ರೋಗ, ಆಪ್ಷನ್ 4 ಆಹಾರ. ಸರಿಯಾದ ಉತ್ತರ ಸಾಂಕ್ರಾಮಿಕ ರೋಗ. ಈ ಸೆಕ್ಷನ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೊಮ್ಮೆ ಮುಂದಿನ ಸೆಕ್ಷನಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.